ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಡೀ ದೇಶವನ್ನೇ ಬೆಚ್ಚಿ ಬೆರಗಾಗಿಸಿ ಬಿಟ್ಟಂತಹ ದುರಂತವೊಂದು ನಡೆದು ಹೋಗಬಿಟ್ಟಿದೆ. ಬೆಳಗಿನ ಜಾವ 1 ಗಂಟೆ ಆಸುಪಾಸು ಅಥವಾ 1:15 ಆಸುಪಾಸಿನಲ್ಲಿ ಒಂದು ಭೀಕರ ರಸ್ತೆ ದುರಂತವೇ ನಡೆದು ಹೋಗಿಬಿಡುತ್ತೆ. ಈ ದುರಂತದಲ್ಲಿ 7 ಜನ ಸಾವನ್ನಪ್ಪಿ ಬಿಡ್ತಾರೆ. ಸಾವನ್ನಪ್ಪಿದಂಥವ್ರು ಯಾರು ಕೋಟ್ಯಾಧಿಪತಿಗಳು ಅಥವಾ ಹಿಂದೆ ಮುಂದೆ ಇದ್ದಂಥವರು ಅಂಥವ್ರು ಯಾರು ಕೂಡ ಅಲ್ಲ. ಮಿಡಲ್ ಕ್ಲಾಸ್ ಕುಟುಂಬಗಳು, ಅವರು ದುಡಿದು ಮನೆಯನ್ನು ನೋಡಿಕೊಂಡು ಹೋದಂಥವರು, ಜೊತೆಗೆ ಕಾಲೇಜ್ಗೆ ಹೋಗ್ತಾ ಒಂದು ಉಪಜೀವನಕ್ಕಾಗಿ ಸ್ವಿಗ್ಗಿ ಡೆಲಿವರಿಗಳನ್ನು ಅಥವಾ ಈ ಒಂದು ಫುಡ್ ಡೆಲಿವರಿಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥವ್ರು. ಈ ಎಲ್ಲದರ ನಡುವೆ ಒಂದಿಷ್ಟು ಜೀವನಕ್ಕೂ ಎಂಜಾಯ್ ಇರಲಿ ಅಥವಾ ದೇವರ ದರ್ಶನವನ್ನು ಮಾಡೋಣ ಅಂಥೇಳಿ ಚಿಕ್ಕಮಗಳೂರು ಆಗಿರ್ಬೋದು, ಧರ್ಮಸ್ಥಳ ಈ ರೀತಿಯಾದಂಥ ಒಂದು ಪ್ರವಾಸವನ್ನು ಕೈಗೊಳ್ಳೋಣ ಅಂಥೇಳಿ ಈ ಡೆಲಿವರಿ ಬಾಯ್ಗಳಾಗಿ ಕೆಲಸವನ್ನು ಏನು ಮಾಡ್ತಾ ಇದ್ರೋ ಆ ತಂಡ ಒಂದು ಏಕಾಏಕಿಯಾಗಿ ಪ್ರವಾಸಕ್ಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾರೆ. ಜುಲೈ 8ನೇ ತಾರೀಕು ರಾತ್ರಿ 11 ಗಂಟೆ ಆಸುಪಾಸಿನಲ್ಲಿ ಧಾರವಾಡದಿಂದ ಯಲ್ಲಾಪುರ ಮಾರ್ಗವಾಗಿ ಚಿಕ್ಕಮಗಳೂರು ಧರ್ಮಸ್ಥಳವನ್ನ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಆದ್ರೆ ಈ ಎಲ್ಲದರ ನಡುವೆ ಒಂದು ಭೀಕರ ದುರಂತವೇ ನಡೆದು ಹೋಗಿಬಿಡುತ್ತೆ. 8 ಜನಗಳು ಕ್ರೂಸರ್ ಬಾಡಿಗೆಯನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಒಬ್ಬ ಡ್ರೈವರ್ ಸೇರಿ ಒಟ್ಟು 9 ಜನ ಆ ಕ್ರೂಸರ್ ನಲ್ಲಿ ಜರ್ನಿ ಕೂಡ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾದಂತಹ ದುರಂತ ನಡೆದು ಹೋಗಿಬಿಡುತ್ತೆ, ಸಾವು ಆಗಿಬಿಡುತ್ತೆ ಅಂತ ಹೇಳಿ ಅವರು ಕೂಡ ಕನಸುಗಳನ್ನ ಕಂಡಿರಲಿಲ್ಲ. ಅಂದ ಹಾಗೆ ಇವರ ಕುಟುಂಬ ಏನಿವರ ಹಿನ್ನೆಲೆ, ಏನೇನೆಲ್ಲ ಇವರು ಕಷ್ಟದಲ್ಲಿದ್ದಾರೆ, ಒಬ್ಬೊಬ್ಬರ ಕಥೆಯೂ ಕೂಡ ಒಂದೊಂದು ಕರುಣಾಜನಕವಾದಂತಹ ಸ್ಟೋರಿಗಳು ಇದ್ದಾವೆ. ಈ ಕುರಿತಾಗಿ ಏನು ಈ ಒಂದು ಅಸಲಿ ಸತ್ಯಾಸತ್ಯತೆ ಎಂಬುದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಅದರಲ್ಲೂ ಕೂಡ ಪ್ರವಾಸಕ್ಕಂತ ಹೋಗುವಂಥವ್ರು ಅಥವಾ ವಾಹನ ಚಾಲನೆ ಮಾಡುವಂಥವ್ರು, ನೈಟ್ ಜರ್ನಿ ಮಾಡುವಂಥವ್ರು, ಮಳೆಯಲ್ಲಿ ಎಂಜಾಯ್ ಮಾಡಬೇಕಂತ ಹೊರಟಂಥವ್ರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಸ್ಟೋರಿ ಇದು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಒಂದು ಪ್ರವಾಸ, ಒಂದೇ ಒಂದು ಭೀಕರ ಅಪಘಾತ ಧಾರವಾಡದ 7 ಜನ ಯುವಕರ ಬದುಕನ್ನೇ ಮುಗಿಸಿಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹರಬೈಲ್ ಘಾಟ್ನಲ್ಲಿ ಇಂದು ಮುಂಜಾನೆ ಸಂಭವಿಸಿದಂತಹ ಭೀಕರ ರಸ್ತೆ ದುರಂತ ಇಡೀ ದೇಶವನ್ನೇ ಬೆಚ್ಚು ಬೆರಗಾಗಿಸಿಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 52ರ ಬಳಗಾರ್ ಕ್ರಾಸ್ ಬಳಿ ಮುಂಜಾನೆ ಸುಮಾರು 1:15 ಗಂಟೆಗೆ ಈ ಭೀಕರ ದುರಂತ ನಡೆದು ಹೋಗಿಬಿಟ್ಟಿದೆ. ಧರ್ಮಸ್ಥಳಕ್ಕೆ ಹೊರಟಿದ್ದ ಟೆಂಪೋ ಕ್ರೂಸರ್ ಹಾಗೂ ಎದುರುಗಡೆಯಿಂದ ಬರ್ತಾ ಇದ್ದಂಥ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಟೆಂಪೋ ಕ್ರೂಸರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಚಾಲಕ ಸಂಜೀವ್ ಸೇರಿದಂತೆ 7 ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ 5 ಜನ ಸಾವನ್ನಪ್ಪಿ ಬಿಟ್ಟಿದ್ರು. ಅದಾದ ಬಳಿಕ 4 ಜನರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಬಿಟ್ಟರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬ ಯುವಕ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಂದ್ರೆ ಒಟ್ಟು ಸ್ಥಳದಲ್ಲಿ 5 ಜನ, ರಸ್ತೆ ಮಧ್ಯದಲ್ಲಿ ಮತ್ತೊಬ್ಬ ವ್ಯಕ್ತಿ, ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿರೋದ್ರಿಂದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಒಬ್ಬನ ಸ್ಥಿತಿ ಇದುವರೆಗೂ ಕೂಡ ತುಂಬಾ ಚಿಂತಾಜನಕವಾಗಿದೆ. ಆದರೆ ಒಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಮುಂಗಾರು ಮಳೆಯಿಂದಾಗಿ ಘಾಟ್ ಪ್ರದೇಶದಲ್ಲಿ ರಸ್ತೆಗಳು ಸದಾ ಸಜೀವವಾಗಿರುತ್ತವೆ. ಚಾಲಕರ ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬೀದಿಗೆ ತಂದು ನಿಲ್ಲಿಸುತ್ತದೆ ಅನ್ನೋದಕ್ಕೆ ಇದೊಂದು ದುರಂತವೇ ಸಾಕ್ಷಿ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ, ಸಂಜಯ್ ಅಂಗಡಿ ಅಂತೇಳಿ ಈ ಒಂದು ಸಂಜೀವ್ ಅಂತ ಕೂಡ ಕರೀತಾರೆ, ಕ್ರೂಸರ್ ವಾಹನದ ಚಾಲಕ ಕೂಡ, ಆತನು ಕೂಡ ಸ್ಪಾಟ್ ನಲ್ಲೇ ಡೆತ್ ಆಗಿದ್ದಾನೆ. ಕೇವಲ 33 ವರ್ಷ ಆತನಿಗೆ. ಇನ್ನು ಬಸವರಾಜ್ ಕನಕಮ್ಮನವರ್ ಅಂತ ಹೇಳಿ 48 ವರ್ಷದ ವ್ಯಕ್ತಿ, ಆತನು ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಅಭಿಷೇಕ್ ಈಶ್ವರ್ ಅಂತೇಳಿ ಕೇವಲ 28 ವರ್ಷದ ಯುವಕ, ಜೊತೆಗೆ ಮಂಜುನಾಥ್ ಚುಳುಕಿ ಅಂತೇಳಿ 32 ವರ್ಷ. ಅದೇ ರೀತಿಯಾಗಿ ಅಕ್ಷಯ್ ಮಾರ್ಲನ್ನವರ್ ಅಂತ ಹೇಳಿ 26 ವರ್ಷ, ಅಭಿಷೇಕ್ ಮಲ್ಲೇಶ್ ಮೂಡಬಾವಿ ಅಂತೇಳಿ 26 ವರ್ಷ, ಜೊತೆಗೆ ತೇಜಸ್ ಅಂತ ಹೇಳಿ ಈ ವ್ಯಕ್ತಿಯು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿರುವಂತಹದ್ದು. ಇನ್ನು ಸಚಿನ್ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈ ಒಂದು ವ್ಯಕ್ತಿಯು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಶಿವರಾಜ್ ಮಡಿವಾಳರ್ ಮತ್ತು ಚೆನ್ನಬಸಯ್ಯ ಅಂತ ಹೇಳಿ ಇವರಿಬ್ಬರು ಕೂಡ ಈ ಒಂದು ದುರಂತದಲ್ಲಿ ಈ ಇಬ್ಬರು ಕೂಡ ಬದುಕಿದ್ದಾರೆ. ಆದ್ರೆ ಈ ಇಬ್ಬರಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಜೀವನ ತುಂಬಾ ಚಿಂತಾಜನಕವೂ ಕೂಡ ಆಗಿದೆ. ಅಂದಹಾಗೆ ಈ ಒಂದು ಭೀಕರ ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬದ ಹಿನ್ನೆಲೆಯನ್ನ ಅಥವಾ ಅವರ ಒಂದು ಪರಿಸ್ಥಿತಿ ಹೇಗಿದೆ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಮಂಜುನಾಥ್ ಚುಳುಕಿ ಅಂತ ಹೇಳಿ ಕೇವಲ 32 ವರ್ಷದ ಯುವಕ. ಇವರು ಕೂಡ ಒಂದು ಪರಿಸ್ಥಿತಿ ಹೇಗಿತ್ತು, ಇವರ ಮನೆಯ ಪರಿಸ್ಥಿತಿ ಅಂತ ಹೇಳಿ ನೀವು ಗಮನಿಸ್ಬಿಟ್ರೆ ಒಂದು ಕ್ಷಣ ಇಂತಹ ದುಃಖ ಅಥವಾ ಇಂತಹ ಒಂದು ಕಷ್ಟ ಯಾವ ಹೆಣ್ಣಿಗೂ ಬೇಡ, ಯಾವ ತಾಯಿಗೂ ಬೇಡ, ಯಾವ ಕುಟುಂಬಕ್ಕೂ ಬೇಡ ಅಂತೇಳಿ ನಿಮ್ಮಲ್ಲಿ ಖಂಡಿತವಾಗಿಯೂ ದುಃಖ ನಿಮ್ಮಲ್ಲಿ ತುಂಬಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಮಂಜುನಾಥ್ ಚುಳುಕಿ ಅಂತೇಳಿ ಕೇವಲ 1 ವರ್ಷದ ಹಿಂದೆ ಇವರ ತಂದೆ ಸಾವನ್ನಪ್ಪಿ ಬಿಟ್ಟಿರ್ತಾರೆ. ತಂದೆಯ ಸಾವಿನ ನಂತರ ಇಡೀ ಕುಟುಂಬದ ಜವಾಬ್ದಾರಿ ಮತ್ತು ಆರ್ಥಿಕ ಭಾರ ಮಂಜುನಾಥ್ ಅವರ ಮೇಲೆ ಇರುತ್ತೆ. ಇನ್ನು ಇವರು ಪ್ರವಾಸಕ್ಕೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ದಿನ ಅಂತಂದ್ರೆ ನಿನ್ನೆಯ ದಿನ 10 ಗಂಟೆ 30 ನಿಮಿಷದವರೆಗೂ ಕೂಡ ಸ್ವಿಗ್ಗಿ ಅಥವಾ ಫುಡ್ ಡೆಲಿವರಿ ಕೆಲಸವನ್ನು ಕೂಡ ಮಾಡಿ ನಂತರ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೊರಟಿರ್ತಾರೆ.
ಸದ್ಯ ಪತಿಯನ್ನ ಕೇವಲ 1 ವರ್ಷದ ಹಿಂದೆ ಕಳೆದುಕೊಂಡಿದ್ರು. ಜೊತೆಗೆ ತನ್ನ ಮನೆಗೆ ಆಶ್ರಯವಾಗಿದ್ದಂತ ತನ್ನ ಮಗನನ್ನು ಕೂಡ ಈ ಒಂದು ದುರಂತದಲ್ಲಿ ತಾಯಿ ಕಳೆದುಕೊಂಡು ನೆಲವನ್ನ ಕೆಬರ್ತಾ ಇದ್ದಾರೆ. ಅಂತಂದ್ರೆ ಆಕೆಯ ನೋವು ಎಷ್ಟು ಇರಬಹುದು, ಆ ಒಂದು ತಾಯಿಯ ನೋವು ಹೇಗಾಗಿರಬಹುದು ಅಂತ ಹೇಳಿ ಒಂದು ಕ್ಷಣ ನೀವು ಊಹೆ ಮಾಡ್ಕೊಳ್ಳಿ. ಆ ನೋವು ನಿಜಕ್ಕೂ ಯಾರಿಗೂ ಕೂಡ ಬೇಡ ಅಂತ ಒಂದು ಕ್ಷಣ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಸಾವನ್ನಪ್ಪಿರುವಂತ ಅನೇಕ ಯುವಕರು ಅಭಿಷೇಕ್ ಈಶ್ವರ್ ಆಗಿರಬಹುದು, ಅಕ್ಷಯ್ ಅಭಿಷೇಕ್ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸ್ವಿಗ್ಗಿ ಫುಡ್ ಡೆಲಿವರಿ ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಾ ಇದ್ರು. ಹಗಲಿಡೀ ಶ್ರಮಪಟ್ಟು ದುಡಿದು ಬಂದ ಹಣದಲ್ಲಿ ತಮ್ಮ ತಂದೆ ತಾಯಿ ಹಾಗೂ ಕುಟುಂಬವನ್ನ ಸಲಹುತ್ತಾ ಇದ್ರು. ಕಠಿಣ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ಹಾಗೂ ಧಾರ್ಮಿಕ ದರ್ಶನಕ್ಕಾಗಿ ಈ ಸ್ನೇಹಿತರ ಬಳಗವು ಒಟ್ಟಾಗಿ ಸೇರಿ ಸ್ವಂತ ಖರ್ಚಿನಲ್ಲಿ ಟೆಂಪೋ ಕ್ರೂಸರ್ ಬುಕ್ ಮಾಡಿಕೊಂಡಿದ್ರು. ಧರ್ಮಸ್ಥಳ ಹಾಗೂ ಗೋಕರ್ಣಕ್ಕೆ ಹೊರಟಿದ್ರು. ಆದ್ರೆ ವಿಧಿಯ ಆಟ ಇಡೀ ಕುಟುಂಬವನ್ನ ಬೀದಿಗೆ ತಂದು ಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದಂತ ಯಾರೇ ಆಗ್ಲಿ ಕೋಟ್ಯಾಧಿಪತಿಗಳು ಅಥವಾ ಲಕ್ಷಾಧಿಪತಿಗಳಲ್ಲ, ಮಧ್ಯಮ ವರ್ಗದ ಯುವಕರು. ಇವರೆಲ್ಲರೂ ಕೂಡ ಸ್ವಿಗ್ಗಿ ಡೆಲಿವರಿ ಮಾಡುವಂತದ್ದು ಅಥವಾ ಕಾಲೇಜ್ಗೆ ಹೋಗಿ ನೈಟ್ ಸುಮ್ಮನೆ ಯಾಕೆ ಕೂರೋದು ಅಂತ ಹೇಳಿ 12 ಗಂಟೆ 1 ಗಂಟೆವರೆಗೂ ಸ್ವಿಗ್ಗಿ ಡೆಲಿವರಿಗಳನ್ನ ಮಾಡ್ಕೊಂಡಿದ್ದಂಥವರು, ಈ ರೀತಿಯಾಗಿ ಬದುಕನ್ನು ನಡೆಸ್ತಾ ಇದ್ದಂಥವರು, ಕುಟುಂಬಕ್ಕೆ ಆಶ್ರಯವಾಗಿದ್ದಂಥ ಮಕ್ಕಳೇ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಘಟನೆಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪರಿಹಾರ ಅಂತದ್ದೆಲ್ಲವನ್ನು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಅಂತದ್ದೆಲ್ಲವೂ ಕೂಡ ಇರುತ್ತೆ. ಆ ಪರಿಹಾರದ ಕತೆ ಒಂದು ಕಡೆ ಆಗಿಬಿಟ್ರೆ, ಈಗ ಈ ಮಕ್ಕಳನ್ನೇ ನಂಬಿಕೊಂಡು ಇದ್ದಂಥ ಕುಟುಂಬ ಮುಂದೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಸಂದರ್ಭದಲ್ಲಿ ಏನು ಆಗಿ ಬಿಡುತ್ತೆ ಅಂತೇಳಿ, ಯಾವ ಸಂದರ್ಭಕ್ಕೆ ಹೇಗೆ ಹೋಗ್ಬಿಡುತ್ತೆ ಜೀವ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಇದ್ದಂಥ ಮನುಷ್ಯ ಅಥವಾ ಈ ಕ್ಷಣಕ್ಕೆ ಇದ್ದಂಥ ಮನುಷ್ಯ ಇನ್ನೊಂದು ಕ್ಷಣಕ್ಕೆ ಇರ್ತಾನೋ ಇಲ್ವೋ ಅನ್ನುವಂಥ ಅನುಮಾನದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಇವತ್ತು ಅಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಸ್ನೇಹಿತರೆ, ಈ ಒಂದು ದುರಂತ ನಡೆದ ಬಳಿಕ ನನಗೆ ಸಹಜವಾಗಿ ಒಂದು ಪ್ರಶ್ನೆ ಕಾಡೋದಕ್ಕೆ ಪ್ರಾರಂಭಿಸಿಬಿಡ್ತು. ನಿಜವಾಗಿಯೂ ದೇವರಿದ್ದಾನ? ದೇವರಿದ್ದಿದ್ರೆ ಈಗೆಲ್ಲ ಆಗ್ತಾ ಇತ್ತ? ದೇವರ ಕೈಯಲ್ಲಿ ಎಲ್ಲವೂ ಕೂಡ ಇದೆ. ಅಥವಾ ನಾವು ದೇವರಲ್ಲಿ ಹರಕೆಯನ್ನು ಇಟ್ಕೊಳ್ತಾ ಇರ್ತೀವಿ, ನಾವು ಚೆನ್ನಾಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ನಾವು ಅಂದ್ಕೊಂಡಿದ್ದು ಆಗಬೇಕು, ಹಾಗೆ ಹೀಗೆ ಅಂತೇಳಿ ಬೇಡಿಕೊಳ್ತಾ ಇರ್ತೀವಿ. ಕೆಲವೊಬ್ಬರಂತೂ ಆ ಒಂದು ಮೂಢನಂಬಿಕೆಯಲ್ಲಿ ಇರ್ತಾರೋ ಅಥವಾ ಅದು ಅವರ ನಂಬಿಕೆಯೋ ನನಗೆ ಗೊತ್ತಿಲ್ಲ. ನಾನು ಬೇಡಿಕೊಂಡಿದ್ದು ನನಗೆ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹರಕೆಯನ್ನು ತೀರಿಸ್ತಾ ಇದ್ದೀನಿ, ಹರಕೆ ತೀರಿಸೋದಕ್ಕೆ ಬಂದಿದ್ದೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ನಿಜಕ್ಕೂ ದೇವರಿದ್ದಿದ್ರೆ, ದೇವರು ಅಂದ್ಕೊಂಡಿರೋದನ್ನ ಕೊಡ್ತಾ ಇದ್ರೆ ಅಥವಾ ಬೇಡಿಕೊಂಡಿರೋದನ್ನ ನಮಗೆ ನೀಡ್ತಾ ಇದ್ರೆ ಈ ರೀತಿಯಾದಂಥ ದುರಂತ ನಡೆದು ಹೋಗಿಬಿಡ್ತಿತ್ತ? ಅಥವಾ ಈ ಒಂದು ದೇವರ ದರ್ಶನಕ್ಕೆ ಅಥವಾ ಪ್ರವಾಸಕ್ಕೆ ಹೊರಟಿರುವಂಥ ಈ 7 ಜನ ಸಾವನ್ನಪ್ಪಿದ್ದಾರಲ್ಲ, ಅವರೆಲ್ಲರೂ ಕೂಡ ದೇವರಿಗೆ ಬೈತಾ ಇದ್ರ? ಅಥವಾ ದೇವರ ಮೇಲೆ ನಂಬಿಕೆನೇ ಇರಲಿಲ್ವಾ? ಅಥವಾ ದೇವರ ಹತ್ರ ಅವರು ಹರಕೆಗಳನ್ನೇ ಕಟ್ಕೊಂಡಿರಲಿಲ್ವಾ? ಅಥವಾ ಅವರ ಕುಟುಂಬದವರು ದೇವರನ್ನ ದ್ವೇಷ ಮಾಡ್ತಾ ಇದ್ರ? ಅದ್ಯಾವುದೂ ಕೂಡ ಇಲ್ಲ. ಎಲ್ರಿಗೂ ಕೂಡ ದೇವರ ಮೇಲೆ ಭಕ್ತಿ ಇತ್ತು, ಎಲ್ಲರೂ ಕೂಡ ಹರಕೆಗಳನ್ನು ಕಟ್ಕೊಂಡಂಥವರು, ದೇವರಂದ ನಂಬಿಕೆ ಇದ್ದಂಥವರು. ಆದರೆ ನಿಜವಾಗಿಯೂ ದೇವರಿದ್ದಿದ್ರೆ ದೇವರು ಈ ರೀತಿಯಾದಂಥ ದುರಂತವನ್ನು ಆಗೋದಕ್ಕೆ ಬಿಡ್ತಾ ಇದ್ನ? ಈ ರೀತಿಯಾದಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ಕಾಡುತ್ತೆ. ಈ ಪ್ರಶ್ನೆ ಬಹುತೇಕ ಜನರಲ್ಲಿ ಒಂದು ರೀತಿಯಾಗಿ ಕಳವಳವನ್ನು ವ್ಯಕ್ತಪಡಿಸಬಹುದು ಅಥವಾ ಒಂದು ರೀತಿಯಾಗಿ ಕಸಿಬಿಸಿಯನ್ನು ಉಂಟು ಮಾಡಬಹುದು. ಆದರೆ ಈ ರೀತಿಯಾದಂಥ ದುರಂತಗಳು ನಡೆದಂಥ ಸಂದರ್ಭದಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಿಜಕ್ಕೂ ಈ ದುರಂತವನ್ನು ಕೇಳಿದ ಬಳಿಕ ನನಗಂತೂ ಒಂದು ಕ್ಷಣ ತುಂಬಾ ನೋವಾಯಿತು. ಕುಟುಂಬವನ್ನ ಸಾಕ್ತಾ ಇದ್ದಂಥವರು, ಕುಟುಂಬವನ್ನ ನೋಡ್ಕೊಂಡು ಹೋಗ್ತಾ ಇದ್ದಂಥವರು, ಭರವಸೆಗಳನ್ನು ಕಟ್ಕೊಂಡಂಥವರು, ಬದುಕಿನ ಬಗ್ಗೆ ಕನಸುಗಳನ್ನು ಹೊತ್ತಂಥವರು, ಯಾರಿಗೂ ಮೋಸ ದ್ರೋಹ ವಂಚನೆಗಳನ್ನು ಮಾಡದೆ ತಮ್ಮ ಜೀವನವನ್ನ ತಾವು ನೋಡ್ಕೊಂಡು ಹೋಗ್ತಾ ಇದ್ದಂಥವರು, ಸ್ವಂತ ದುಡಿಮೆಯನ್ನ ಮಾಡ್ತಾ ಇದ್ದಂಥವರು, ಯಾರಿಗೂ ಕೂಡ ಭಾರವಾಗದೆ ಜೀವನವನ್ನ ನಡೆಸ್ತಾ ಇರುವಂಥ ಯುವಕರು ಈ ರೀತಿಯಾಗಿ ಸಾವನ್ನಪ್ಪು ಬಿಟ್ರೆ ನಿಜಕ್ಕೂ ಅದೆಂಥ ಒಂದು ಕ್ರೂರ ಮನಸ್ಥಿತಿ ಆ ದೇವರಿಗೆ ಇರಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಸ್ನೇಹಿತರೆ, ಈ ಕ್ರೂರ ದುರಂತದ ಬಗ್ಗೆ ಏನು ಹೇಳಿದ್ರು ಕೂಡ ಕಡಿಮೆ. ಮಾತನಾಡ್ತಾ ಹೋದ್ರೆ ಅಥವಾ ವಿವರವನ್ನ ನೀಡ್ತಾ ಹೋಗ್ಬಿಟ್ರೆ ಅನೇಕ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಹುಟ್ಕೊಂಡು ಬಿಡ್ತಾವೆ. ಅದೇನೇ ಇರಲಿ, ಇದೀಗ ಆಗಬಾರದೆಲ್ಲ ಹಾಗೋಗ್ಬಿಟ್ಟಿದೆ, ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಮುಂದಿನ ಬದುಕಿನ ಬಗ್ಗೆ ಅಥವಾ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಈಗ ದುರಂತದಲ್ಲಿ 7 ಜನರು ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಗಳು ಬೀದಿಗೆ ಬಂದು ಬಿಟ್ಟಿದ್ದಾವೆ. ಅವರ ಕುಟುಂಬಗಳ ಬದುಕು ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸಹಜವಾಗಿ ಎಲ್ಲರೂ ಕೂಡ ಹೇಳೋ ಹಾಗೆ ಆ ಒಂದು ದುಃಖವನ್ನ ಅಥವಾ ಆ ಒಂದು ದುಃಖವನ್ನ ಮರೆಸುವಂತ ಶಕ್ತಿ ಆ ದೇವರವರಿಗೆ ಪ್ರಾರ್ಥಿಸಲಿ, ಕುಟುಂಬದ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಹಾರೈಸ್ತಾರೆ. ಸೊ ಅದನ್ನ ಬಿಟ್ಟರೆ ನಾವು ನೀವುಗಳು ಕೂಡ ಬೇರೆ ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಈ ಒಂದು ಕೆಟ್ಟ ದುರಂತದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.